ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 27ನೇ ಅಧ್ಯಾಯ ವಚನಗಳು 41ರಿಂದ 28ನೇ ಅಧ್ಯಾಯ ವಚನಗಳು 22ರವರೆಗೆ. ಪ್ರಿಯರೇ, ಮನೆಯೊಳಗೆ ಶಾಂತಿ ಇಲ್ಲ. ಏಸಾವನ ಹೃದಯ ಕೋಪದಿಂದ ತುಂಬಿದೆ. ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಆಗುತ್ತದೆ, ತಂದೆ ಸತ್ತ ನಂತರ ಯಾಕೋಬನನ್ನ ಕೊಲ್ಲುತ್ತೇನೆ ಎಂಬುದಾಗಿ. ಈ ಮಾತು ರೆಬೆಕ್ಕಳಿಗೆ ಕೇಳಿಸುತ್ತದೆ. ಅವಳು ತಕ್ಷಣ ಯಾಕೋಬನನ್ನ ಕರೆಯುತ್ತಾಳೆ, ಇಲ್ಲಿಂದ ಹೊರಟು ಹೋಗು, ನಿನ್ನ ಅಣ್ಣನ ಕೋಪ ತಣಿಯುವವರೆಗೂ ಓಡು ಎಂಬುದಾಗಿ ಹೇಳಿ ಕಳುಹಿಸುತ್ತಾಳೆ. ಒಂದು ಕ್ಷಣದಲ್ಲಿ ಯಾಕೋಬ ಎಲ್ಲವನ್ನ ಬಿಟ್ಟು ಹೊರಡುತ್ತಾನೆ, ಮನೆಯನ್ನ, ತಾಯಿಯನ್ನ, ತಂದೆಯನ್ನ. ಹೋಗುವ ಮುನ್ನ ಈಸಾಕನು ಅವನನ್ನ ಕರೆಯುತ್ತಾನೆ. ಈ ಬಾರಿ ಸ್ಪಷ್ಟವಾಗಿ ಅವನನ್ನ ಆಶೀರ್ವದಿಸುತ್ತಾನೆ, ಸರಿಯಾದ ದಾರಿಯಲ್ಲಿ ಕಳುಹಿಸುತ್ತಾನೆ. ಆಮೇಲೆ ಯಾಕೋಬ ಒಬ್ಬನೇ ಪ್ರಯಾಣಿಸುತ್ತಾನೆ. ಯಾವ ಗುರಿ ಸ್ಪಷ್ಟವಾಗಿರುವುದಿಲ್ಲ, ಯಾವ ಭದ್ರತೆ ಇರುವುದಿಲ್ಲ. ಪ್ರಿಯರೇ, ಸೂರ್ಯ ಅಸ್ತಮಿಸುತ್ತದೆ, ರಾತ್ರಿ ಬರುತ್ತದೆ. ಯಾಕೋಬ ಒಂದು ಸ್ಥಳದಲ್ಲಿ ನಿಲ್ಲುತ್ತಾನೆ. ಕಲ್ಲನ್ನ ತಲೆಯ ಕೆಳಗೆ ಇಟ್ಟು ಅವನು ಮಲಗುತ್ತಾನೆ. ಆ ರಾತ್ರಿ ಅವನಿಗೆ ಒಂದು ಕನಸು ಬರುತ್ತದೆ. ಅವನು ನೋಡುತ್ತಾನೆ, ಭೂಮಿಯಿಂದ ಆಕಾಶದವರೆಗೆ ಒಂದು ಏಣಿ. ಆ ಏಣಿಯ ಮೇಲೆ ದೇವದೂತರು ಏರುತ್ತಿದ್ದಾರೆ, ಇಳಿಯುತ್ತಿದ್ದಾರೆ. ಆಮೇಲೆ ದೇವರು ಅವನೊಟ್ಟಿಗೆ ಮಾತನಾಡುತ್ತಾರೆ, ನಾನು ನಿನ್ನ ತಂದೆ ಅಬ್ರಹಾಮನ ದೇವರು, ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಕಾಪಾಡುತ್ತೇನೆ, ನಿನ್ನನ್ನು ಮತ್ತೆ ಹಿಂತಿರುಗಿಸುತ್ತೇನೆ ಎಂಬುದಾಗಿ. ಸ್ನೇಹಿತರೆ, ಗಮನಿಸಿ, ಈ ಕ್ಷಣವನ್ನ ಯಾಕೋಬ ಓಡುತ್ತಿದ್ದಾನೆ, ಆದರೆ ದೇವರು ಅವನನ್ನ ಹುಡುಕುತ್ತಾ ಇದ್ದಾರೆ. ಬೆಳಿಗ್ಗೆ ಆಗುತ್ತದೆ, ಯಾಕೋಬ ಎಚ್ಚರಗೊಳ್ಳುತ್ತಾನೆ, ಅವನು ನಡುಗುತ್ತಾನೆ. ನಿಜವಾಗಿ ದೇವರು ಇಲ್ಲಿ ಇದ್ದಾರೆ ಎಂಬುದನ್ನು ನಾನು ತಿಳಿದಿಲ್ಲ ಎಂಬುದಾಗಿ ಅವನು ನಡುಗುತ್ತಾನೆ. ಅವನು ಆ ಸ್ಥಳವನ್ನ ನೋಡುತ್ತಾನೆ. ನಿನ್ನೆ ಒಂದು ಸಾಮಾನ್ಯವಾದಂಥ ಸ್ಥಳವಾಗಿತ್ತು, ಆದರೆ ಇಂದು ಆ ಸ್ಥಳ ದೇವರು ಭೇಟಿಯಾದಂಥ ಒಂದು ಸ್ಥಳವಾಗಿದೆ. ಅವನು ಕಲ್ಲನ್ನು ನಿಲ್ಲಿಸಿ ಎಣ್ಣೆ ಸುರಿದು ಆ ಸ್ಥಳಕ್ಕೆ ಹೆಸರಿಡುತ್ತಾನೆ ಬೆಥೇಲ್ ಎಂಬುದಾಗಿ, ಅಂದರೆ ದೇವರ ಮನೆ ಎಂಬುದಾಗಿ. ಆಮೇಲೆ ಅವನು ದೇವರೊಂದಿಗೆ ಒಂದು ಮಾತು ಮಾಡುತ್ತಾನೆ, ನೀನು ನನ್ನನ್ನು ಕಾಪಾಡಿದರೆ, ನನ್ನನ್ನು ಹಿಂದಿರುಗಿಸಿದರೆ ನೀನೇ ನನ್ನ ದೇವರು ಎಂಬುದಾಗಿ. ಸ್ನೇಹಿತರೆ, ಈ ಕತೆ ನಿಧಾನವಾಗಿ ನಮಗೆ ಒಂದು ಸತ್ಯವನ್ನು ತೋರಿಸುತ್ತಾ ಇದೆ. ಒಬ್ಬ ವ್ಯಕ್ತಿ ತನ್ನ ತಪ್ಪಿನಿಂದ ಓಡುತ್ತಾನೆ, ಆದರೆ ದೇವರು ಅವನನ್ನ ಬಿಡುವುದಿಲ್ಲ, ಹುಡುಕುತ್ತಾರೆ. ಒಂದು ರಾತ್ರಿ ಆದಂತಹ ಒಂದು ಕನಸು ಒಂದು ಜೀವನವನ್ನ ಬದಲಾಯಿಸುತ್ತದೆ. ಹಾಗಾದ್ರೆ ಇಂದಿನ ವಾಗ್ದಾನ, ನಾವು ಓಡುತ್ತಿದ್ದರೂ ದೇವರು ನಮ್ಮನ್ನು ಬಿಡುವುದಿಲ್ಲ, ನಮಗೋಸ್ಕರ ಹುಡುಕಿಕೊಂಡು ಬರುವಂತ ದೇವರಾಗಿದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರನ್ನ ಎದುರಿಸಿ ಓಡಬಾರದು. ನಮ್ಮ ಸ್ಥಿತಿಯಲ್ಲೇ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೋ ಆ ಸ್ಥಿತಿಯಲ್ಲೇ ದೇವರನ್ನ ನಾವು ಹುಡುಕಬೇಕು. ಹಾಗಾದ್ರೆ ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಓಡುತ್ತಿದ್ದನು, ಆದರೂ ದೇವರು ಅವನನ್ನ ಹುಡುಕುತ್ತಿದ್ದರು. ಒಂದು ಕಲ್ಲಿನ ಮೇಲೆ ಮಲಗಿದ ರಾತ್ರಿ ದೇವರ ಮನೆಯಾಯಿತು. ಹಾಗಾದ್ರೆ ಪ್ರಿಯರೇ, ಇಂದು ನಾವು ಎಲ್ಲಿ ಇದ್ದೇವೆ? ಎಲ್ಲಿ ಓಡುತ್ತಾ ಇದ್ದೇವೆ? ಅಥವಾ ದೇವರನ್ನ ಹುಡುಕುತ್ತಾ ಇದ್ದೇವಾ? ಯಾವುದೇ ಆಗಲಿ, ದೇವರು ನಮ್ಮಿಂದ ದೂರದಲ್ಲಿಲ್ಲ ಪ್ರಿಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರನ್ನ ಆತುಕೊಂಡು ದೇವರನ್ನ ಹುಡುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.